ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ. ಚಪಾತಿ ರೊಟ್ಟಿಗೆ ಏನಾದರೂ ಕಾಂಬಿನೇಷನ್ ಚೆನ್ನಾಗಿರೋದು ಟ್ರೈ ಮಾಡಬೇಕು ಅಂತ ಅಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನಮ್ಮ ಪಯಣ ಚಾನಲ್ನಲ್ಲಿ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೆಂಡೆಕಾಯಿನ ಹಚ್ಕೊಂಡಿರೋದನ್ನು ಹುರ್ಕೋಬೇಕು, ಯಾಕಂದರೆ ಅದು ಅಂಟಿರುತ್ತೆ, ಅದೆಲ್ಲ ಹೋಗಬೇಕು ಅಂತಂದರೆ ನೀಟಾಗಿ ಫ್ರೈ ಆಗಬೇಕು. ಸೊ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಬೆಂಡೆಕಾಯಿನ ನೀಟಾಗಿ ಹುರಿದ್ಕೊಡಿ. ಇಲ್ಲಿ ನೋಡ್ಬೋದು ನಾವು ಹೈ ಫ್ಲೇಮ್ನಲ್ಲಿ 10ರಿಂದ 15 ನಿಮಿಷ ಹುರ್ಕೊಳ್ಳೇಬೇಕು, ಯಾಕಂದರೆ ಇದು ನೀಟಾಗಿ ಅಂಟು ಹೋಗಬೇಕು, ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು. ಇದು ಇವಾಗ ಆಗಿದೆ, ನಾವು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆಗೆ 3ರಿಂದ 4 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಅದಕ್ಕೆ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, 1 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬಂದಿದೆ. ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊತಿದ್ದೀರಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನಿದೆ ಇದು ಮಿಶ್ರಣ ಸ್ವಲ್ಪ ಬೇಯಬೇಕು, ಅದಕ್ಕೆ 1/4 ಸ್ಪೂನಷ್ಟು ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಬೆಂಡೆಕಾಯಿ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಏನಿಲ್ಲ ಅಂತಂದ್ರೂ 10 ನಿಮಿಷ ಕಾಲ ಇದು ಬೇಯಬೇಕು. ಇಲ್ಲಿ ನೋಡ್ಬೋದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೂಡ ಇದೇ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಲೆಸ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಚಪಾತಿ ಜೊತೆ ಇಲ್ಲ ರೊಟ್ಟಿ ಜೊತೆ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅಂದರೆ ಬೆಂಡೆಕಾಯಿ ಪಲ್ಯನ ಟ್ರೈ ಮಾಡಿ. ಎಷ್ಟೊಂದು ಜನಕ್ಕೆ ಫೇವ್ರೆಟ್ ಕೂಡ ಹೌದು. ಸೊ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಇದು ಇವಾಗ ಆಗಿದೆ ನೋಡ್ಬೋದು. ನೀವು ಕೂಡ ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮ್ಮ ಪಯಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.